ಇನ್ನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ತುಮಕೂರು ರಸ್ತೆಯಲ್ಲಿ ವಾಹನ ಸಂಚಾರ ಹೇಗಿದೆ ನಾವು ನಿಮಗೆ ತೋರಿಸಬೇಕು. ಬಿಕಾಸ್ ಟೋಲಿಂದ ವಾಹನಗಳು ಒಳಗೆ ಬರೋದು ಹೊರಗೆ ಬರೋದು ಆ ಥರದ ಪರಿಸ್ಥಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ತುಮಕೂರಿನ ಭಾಗಕ್ಕೆ ನೋಡಿದ್ರೆ ವಾಹನ ಸಂಚಾರ ವಿರಳವಾಗಿದೆ ಎನ್ನುವ ಮಾಹಿತಿ ಬರ್ತಾ ಇದೆ. ನವಯುಗ ಟೋಲ್ನಲ್ಲಿ ಕಡಿಮೆ ವಾಹನಗಳ ಸಂಚಾರ. ಬ್ರೇಕಿಂಗ್ ನ್ಯೂಸ್. ಮರಾಠ ನಿಗಮದ ಕಿಚ್ಚು, ಕರ್ನಾಟಕ ಬಂದ್ ಯಾವ ತರ ಇದೇನೋ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಬೆಳ್ಳಂಬೆಳಗ್ಗೆ ದೃಶ್ಯವನ್ನು ಹಿಡಿದಿಟ್ಟು ಬೆಂಗಳೂರಿನ ಒಳಭಾಗ ತೋರಿಸಿದ್ವಿ. ಈಗ ಔಟ್ಸ್ಕರ್ಟ್ಸ್ ಹೊರಭಾಗದಲ್ಲಿ ತುಮಕೂರು ರಸ್ತೆಯಲ್ಲಿ ವಾಹನ ಸಂಚಾರ ವಿರಳ. ನವಯುಗ ಟೋಲ್ನಲ್ಲಿ ಕಡಿಮೆ ವಾಹನ ಓಡಾಡ್ತಾ ಇದೆ ಮಾಹಿತಿ ಸಿಗ್ತಾ ಇದೆ. ಏನು ಸಾಕಷ್ಟು ವಿವಾದಗಳ ನಡುವೆ ಏನು ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾಗಿದೆ. ಈ ಒಂದು ಪ್ರಾಧಿಕಾರ ರಚನೆಗೆ ವಿರೋಧಿಸಿ ಇಂದು ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದವೆ. ಈ ಹಿನ್ನೆಲೆಯಲ್ಲಿ ಇಂದು ಏನು ಬೆಂಗಳೂರಿನಿಂದ ತುಮಕೂರಿಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ವಿರಳ ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸ್ತಕ್ಕಂಥದ್ದು ಅಂದರೆ ಬಂದ್ಗೆ ಬಹುತೇಕ ಬಾಹ್ಯ ಬೆಂಬಲ ಸಿಗ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ನಾವಿವಾಗ ತೋರಿಸ್ತೀವಿ ನಿಮಗೆ. ಬೆಂಗಳೂರಿನಿಂದ ತುಮಕೂರಿಗೆ ಹೋಗ್ತಕ್ಕಂಥ ಮಾರ್ಗ ಇದು. ವೀಕೆಂಡ್ನಲ್ಲಿ ಸಾಮಾನ್ಯವಾಗಿ ಈ ವೇಳೆಗಾಗಲೇ ಏನು 6ರಿಂದ 7 ಗಂಟೆ ಒಳಗಾಗಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಬೇಕಿತ್ತು. ಅಂದರೆ ಎಲ್ಲರೂ ಕೂಡ ವೀಕೆಂಡ್ ಮಸ್ತಿಯಾಗಿ ಬೆಂಗಳೂರಿನಿಂದ ಹೊರಗಡೆ ಹೋಗ್ತಕ್ಕಂಥವ್ರಿದ್ರು. ಆದರೆ ಇವತ್ತೇನು ಬಂದಿದೆ, ಈ ಬಂದ್ಗೆ ಬಾಹ್ಯ ಬೆಂಬಲ ನೀಡುವ ಸಲುವಾಗಿ ಅನೇಕರು ಬಂದ್ಗೆ ಬೆಂಬಲ ನೀಡ್ತಕ್ಕಂಥವ್ರು ಮನೆಯಲ್ಲೇ ಇರ್ತಕ್ಕಂಥದ್ದು. ಹಾಗೂ ಒಂದು 7 ಗಂಟೆ 8 ಗಂಟೆ ನಂತರ ಪ್ರತಿಭಟನೆಗೆ ಹೋಗ್ತಕ್ಕಂಥವ್ರು ಕೂಡ ಬೆಂಗಳೂರಿನಲ್ಲೇ ಇರ್ತಕ್ಕಂಥದ್ದು. ಅದೇ ರೀತಿ ಬೆಂಬಲ ನೀಡದಿರೋರು ಕೂಡ ರಸ್ತೆಗೆ ಹೋದ್ರೆ ಏನಾಗಬಹುದು, ಏನಾದ್ರು ಸಮಸ್ಯೆ ಆಗಬಹುದು ಅಂತ ಭಯದಲ್ಲೂ ಕೂಡ ಏನು ಮನೆಯಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ಟೋಲ್ನಲ್ಲಿ ಅಂದರೆ ಈ ಟೋಲ್ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಇಳಿಮುಖ ನೋಡಿದ್ರೆ ಗೊತ್ತಾಗುತ್ತೆ. ಏನು ಸರಾಸರಿ 80ರಷ್ಟು ವಾಹನಗಳ ಸಂಚಾರ ದಟ್ಟಣೆ ಒಂದು ಇಳಿಕೆ ಆಗಿರ್ತಕ್ಕಂಥದ್ದು. ನೀವು ಸಂಪೂರ್ಣ ಬಹುತೇಕ ಟೋಲ್ ಬೂತ್ಗಳು ಖಾಲಿ ಆಗಿರ್ತಕ್ಕಂಥದ್ದು. ಕೇವಲ 1 ಅಥವಾ 2 ಲೇನ್ನಲ್ಲಿ ಏನೊಂದು ಕಾರ್ಗಳು ಅಥವಾ ಸ್ವಂತ ಬಳಕೆ ವಾಹನಗಳು ಕೆಲವರು ಬೆಂಗಳೂರಿಂದ ಹೊರಗಡೆ ಹೋಗ್ಬಿಡೋಣ, ಒಂದು 7 ಗಂಟೆ ಒಳಗಡೆ ಅಥವಾ 6 ಗಂಟೆ ಒಳಗಡೆ ನಾವು ಬೆಂಗಳೂರಿಂದ ಹೊರಗಡೆ ಹೋಗ್ಬಿಡೋಣ ಅನ್ನೋ ಪ್ಲಾನ್ನಲ್ಲಿ ಇರೋರು ಹೋಗ್ತಾ ಇರ್ತಕ್ಕಂಥದ್ದು. ಇಷ್ಟು ನೋಡಿದ್ರೆ ನೀವು ಸಂಪೂರ್ಣವಾಗಿ ಗೊತ್ತಾಗುತ್ತೆ ನಿಮಗೆ. ಇಂದಿನ ಬಂದ್ಗೆ ಏನು ಕರ್ನಾಟಕ ಬಂದ್ಗೆ ಬೆಂಗಳೂರಿಗರು ಬಹುತೇಕ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಬೆಂಬಲ ಕೊಡ್ತಾರೆ ಅಂತ ಈ ಒಂದು ಬೆಳಗ್ಗಿನ ಸಿಚುವೇಶನ್ ನೋಡಿದ್ರೆ ಗೊತ್ತಾಗ್ತಕ್ಕಂಥದ್ದು. ಅಭಿಷೇಕ್ DR, ನ್ಯೂಸ್ 18 ಕನ್ನಡ, ನೆಲಮಂಗಲ. ಕರ್ನಾಟಕ ಅಥವಾ ರಾಜ್ಯದ ಎಲ್ಲ ಮೂಲೆಗಳಿಂದ ಮಾಹಿತಿ ಅಂತ ನಾವು ಕೊಡ್ತಾನೆ ಇರ್ತೀವಿ. ನನ್ನ ಸಹೋದ್ಯೋಗಿಗಳು ಕೂಡ ರೆಡಿಯಾಗಿದ್ದಾರೆ. ಇನ್ನು ಮರಾಠ ನಿಗಮದ ಈ ಕಿಚ್ಚು ಕರ್ನಾಟಕ ಬಂದ್ ರಾಮನಗರದಲ್ಲಿ ಬೆಳ್ಳಂಬೆಳಗ್ಗೆ ಅಂತೂ ಬೀದಿಗಿಳಿದು ಹೋರಾಟ ಶುರು ಆಗೋಯ್ತು. ಐಜೂರು ಸರ್ಕಲ್ನಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಬೆಳ್ಳಂಬೆಳಗ್ಗೆ ರಾಮನಗರದಲ್ಲಿ ರಸ್ತೆಗಿಳಿದಿದ್ದಾರೆ. ಐಜೂರು ಸರ್ಕಲ್ ರಾಮನಗರದಲ್ಲಿ ಫೇಮಸ್ ಆಗಿರೋ ಸರ್ಕಲ್ ಅದು, ನಾವೆಲ್ಲರಿಗೂ ಕೂಡ ಗೊತ್ತು, ಓಡಾಡ್ಬೇಕಾದ್ರೆ ಸಿಗುತ್ತೆ. ಆ ಐಜೂರು ಸರ್ಕಲ್ನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಅಭಿಮಾನಿಗಳೆಲ್ಲರೂ ಕೂಡ ರಸ್ತೆಗಿಳಿದ್ರು, ಬೆಂಕಿ ಹಾಕಿದ್ರು, ಪ್ರತಿಭಟನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಯತ್ನಾಳ್ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಋಷಿಕುಮಾರ ಸ್ವಾಮೀಜಿ ಜೊತೆಗೆ ಯತ್ನಾಳ್ ಅವರಿಬ್ಬರ ಭಾವಚಿತ್ರವನ್ನು ಇಟ್ಟರು, ಬೆಂಕಿ ಹಾಕಿದ್ರು, ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಹಾಗಾದ್ರೆ ಏನ್ ನಡೀತು? ಲೆಟ್ಸ್ ಗೋ, ನೋಡೋಣ ಏನಾಯ್ತು ಅಂತ. ಪ್ರಾಧಿಕಾರವನ್ನ ರಚಿಸಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಕನ್ನಡ ವಿರೋಧಿ ನೀತಿಯನ್ನು ಖಂಡಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಇವತ್ತು ಪ್ರತಿಕೃತಿಗಳನ್ನ ದಹಿಸಿ ಇವತ್ತು ಹೋರಾಟಕ್ಕೆ ಮುನ್ನಡೆಯನ್ನು ಇಟ್ಟಿದ್ದೇವೆ. ವಟಾಳ್ ನಾಗರಾಜ್ ಅವರು ಇಡೀ ರಾಜ್ಯ ವ್ಯಾಪ್ತಿ ಬಂದ್ ಕರೆ ಹಿನ್ನೆಲೆಯಲ್ಲಿ ಅವರ ಹೋರಾಟವನ್ನ ಬೆಂಬಲಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ. ಕೂಡಲೇ ಸರ್ಕಾರ ಮರಾಠ ಪ್ರಾಧಿಕಾರದ ಹೇಳಿಕೆಗಳನ್ನ ವಾಪಸ್ ಪಡಿಬೇಕು, ತಮಿಳು ತೆಲುಗು ಪ್ರಾಧಿಕಾರಗಳನ್ನ ರದ್ದೆ ಮಾಡ್ತೀವಿ ಅಂತ ಹೇಳುವಂತ ಹೇಳಿಕೆಗಳನ್ನ ವಾಪಸ್ ಪಡಿಬೇಕು. ಹಾಗೆ ಯತ್ನಾಳ್ರು ಕನ್ನಡ ಪರ ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡುವುದನ್ನು ನಿಲ್ಲಿಸಬೇಕು. ಹಾಗೆ ಕಪ್ಪಟಿ ಸ್ವಾಮಿ ಋಷಿಕುಮಾರ ಸ್ವಾಮೀಜಿಗಳು ಕನ್ನಡದ ಪರ ಹೋರಾಟಗಾರನ ಕಲ್ಲಲ್ಲಿ ಹೊಡಿರಿ ಅಂತ ಹೇಳುವಂತ ಅವರ ಹೇಳಿಕೆಗಳನ್ನ ವಾಪಸ್ ಪಡಿಬೇಕು. ಈಗಾಗಲೇ ಅವರ ಬೇಟವನ್ನ ಹಿಂದೆ ಒಮ್ಮೆ ಕಳಿಸಿಟ್ಟಿದ್ದೇವೆ. ಮುಂದೆ ಇದೇ ರೀತಿ ಹಗುರವಾಗಿ ಮಾತನಾಡಿದ್ರೆ ಅವರ ಕಾವಿಯನ್ನು ಕೂಡ ಕಳಿಸಬೇಕಾಗ್ತದೆ ಅಂತ ಹೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಚ್ಚರಿಕೆಯನ್ನು